ಸರ್, ಇದು ಏನು ಇಂಪ್ಲಾಂಟಾಲಜಿ ಮತ್ತು ಹೇಗೆ ಇದು ಸಹಾಯಕ ಆಗುತ್ತೆ ಜನರಿಗೆ? ಇಟ್ ಈಸ್ ಆ್ಯಸ್ ಗುಡ್ ಆಸ್ ಎ ನ್ಯಾಚುರಲ್ ಟೀತ್. ಈಗ ಹೆಂಗೆ ದೇವ್ರು ಕೊಟ್ಟಿದ್ದ ಅಲ್ಲಿಗೆ ಹೆಂಗೆ ನ್ಯಾಚುರಲ್ ರೂಟ್ಸ್ ಇರುತ್ತೆ, ಅದೇ ಥರ ಇಂಪ್ಲಾಂಟು ಅಲ್ಲಿನ ಬೇರಿನ ಥರ ಕೆಲಸ ಮಾಡುತ್ತೆ. ವಯಸ್ಸಾದವರು, ಡಯಾಬಿಟಿಸ್ ಇರೋರು ಅವರು ಮಾಡ್ಕೊಳ್ಬೋದಾ? ಆಫ್ಟರ್ ದ ಏಜ್ ಆಫ್ 50-60 ನೀವು ಆರೋಗ್ಯವಾಗಿರ್ಬೇಕಾದ್ರೆ ಪ್ರಾಪರಾಗಿ ನ್ಯೂಟ್ರಿಯೆಂಟ್ಸ್ ಬೇಕು ಅಂದರೆ ನೀವು ಅಲ್ಲಿಗೂ ಚೆನ್ನಾಗಿರಬೇಕು. ವಿಸ್ಡಮ್ ಟೂತ್ ಅಂತ ಕರಿತೀವಿ, ಅದನ್ನು ತೆಗೆದ್ರೆ ಮೆದುಳಿಗೆ ಸಮಸ್ಯೆ ಆಗುತ್ತೆ ಅಂತ. ಅಲ್ಲಿ ಒಂದು ನರ ಇರುತ್ತೆ, ಇನ್ಫೀರಿಯರ್ ಅಲ್ವೆಲ್ಲ ನರ್ವ್ ಅಂತ ಇರುತ್ತೆ. ಮಕ್ಕಳು ಹಲ್ಲು ಬ್ರಷ್ ಮಾಡ್ಕೊಳ್ಳೋದೇ ಅವ್ರಿಗೊಂದು ದೊಡ್ಡ ಸಾಹಸ. ನೀವು ಬೆಳಗ್ಗೆ ಬ್ರಷ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಯು ಶುಡ್ ಹ್ಯಾವ್ ಎನ್ ಹ್ಯಾಬಿಟ್ ಆಫ್ ಬ್ರಷಿಂಗ್ ಅಟ್ ನೈಟ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರು. ಇವರು KDC ಅಂದರೆ ಖುಷಿ ಡೆಂಟಲ್ ಕಾರ್ಪೊರೇಷನ್, ಈ ಒಂದು ಹಾಸ್ಪಿಟಲ್ ಚೈನ್ನ ಮುಖ್ಯಸ್ಥರು, MD ಮತ್ತು ಇಂಪ್ಲಾಂಟಾಲಜಿಸ್ಟ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಡಾಕ್ಟ್ರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ. ಸೊ ಈಗ ಅವರು ಇಂಪ್ಲಾಂಟಾಲಜಿಸ್ಟ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಇಂಪ್ಲಾಂಟಾಲಜಿ ಬಗ್ಗೆನೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಒಂದು 10-15 ವರ್ಷಗಳಿಂದ ಈ ಶಬ್ದ ಕೇಳಿರಲಿಲ್ಲ. ಹಲ್ಲು ಕಟ್ಸೋದು ಅಂತ ಒಂದು ಶಬ್ದ ಕೇಳಿದ್ದೀವಿ. ಸರ್, ಇದು ಏನು ಇಂಪ್ಲಾಂಟಾಲಜಿ ಮತ್ತು ಹೇಗೆ ಇದು ಸಹಾಯಕ ಆಗುತ್ತೆ ಜನರಿಗೆ? ಇಂಪ್ಲಾಂಟಾಲಜಿ ಅಂದರೆ ಏನಂದರೆ ಅಲ್ಲು ಬಿದ್ದು ಜಾಗದಲ್ಲಿ ಫಿಕ್ಸ್ ಅಲ್ಲಿ ಹಾಕುವಂಥ ಒಂದು ಅತ್ಯಾಧುನಿಕವಾದಂಥ ಟೀತ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಅದು. ಓಕೆ. ಹಲ್ಲು ಯಾವುದೇ ಕಾರಣಕ್ಕೆ ಬಿದ್ದರೂ ಕೂಡ ಸೊ ಮೊದಲಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ಬಿದ್ದೋದ್ರೆ ಬರೀ ಒಂದು ಆಪ್ಷನ್ ಇತ್ತು, ಸೆಟ್ ಕಟ್ತಾಯಿದ್ರು, ರಿಮೂವಬಲ್ ಸೆಟ್ ಕಟ್ತಾಯಿದ್ರು. ಈಗಲೂ ಅದನ್ನೇ ಮಾಡ್ಕೋತಾರೆ ತುಂಬ ಜನ. ಮ್ಯಾಕ್ಸಿಮಮ್ ಸುಮಾರು ಜನಕ್ಕೆ ಅದೇ ಮಾಡ್ಕೊತಾರೆ. ಈಗ ಬ್ರಷ್ ಮಾಡಿ ಅದನ್ನು ಹೊರಗೆ ತೆಗೆದು ಬ್ರಷ್ ಮಾಡ್ತಾರೆ. ಹೌದು, ಅದೆಲ್ಲ ಮಾಡ್ತಾರೆ, ಅದೇ ಸೆಟ್ ಮಾಡ್ತಾರೆ, ಡೆಂಚರ್ ಅಂತ ಕರಿತೀವಿ. ಆಮೇಲೆ ಕಾಲಕ್ರಮೇಣ ಏನಾಯಿತು ಅಂದರೆ FPD ಫಿಕ್ಸ್ ಡೆಂಚರ್ ಅಂತ ಬಂತು. ಸೊ FPD ಅಂತ ಬಂತು. ಸೊ ಏನಿರುತ್ತೆ ಅಂದರೆ FPD ಅಂದರೆ ಫಿಕ್ಸ್ ಟೀತ್ ಅಂದರೆ ಏನು ಮಾಡ್ತೀವಿ ಅಂದರೆ, ಇವಾಗ ಒಂದಲ್ಲಿ ಕಳ್ಕೊಂಡಿರ್ತಾರೆ. ಒಂದಲ್ಲಿ ಕಳ್ಕೊಂಡಾಗ ಏನು ಮಾಡ್ತೀವಿ ಅಂದರೆ ಪಕ್ಕದ ಎರಡಲ್ಲನ್ನು ಕೊರಿತೀವಿ, ಚಿಕ್ಕದು ಮಾಡ್ತೀವಿ. ಚಿಕ್ಕದು ಮಾಡಿ ಈ ಅಲ್ಲಿಂದ ಸಪೋರ್ಟ್ ತೊಗೊಂಡು ಈ ಥರ ಬ್ರಿಡ್ಜ್ ಅಂತ ಕಟ್ತೀವಿ. ಇದಕ್ಕೆ ಬ್ರಿಡ್ಜಿಂಗ್ ಅಂತ ಕರಿತೀವಿ. ಅಂದರೆ ಒಂದಲ್ಲಿ ಓದಲ್ಲಿ ಪಕ್ಕದ ಎರಡಲ್ಲಿ ಸಪೋರ್ಟ್ ತೊಗೊಂಡು 3 ಕ್ಯಾಪ್ ಹಾಕಿ ಬ್ರಿಡ್ಜ್ ಅಂತ ಕಟ್ತೀವಿ. ಇದು ಒಂಥರ ಫಿಕ್ಸಲ್ಲಿ ಕಟ್ಟುವಂಥ ಇದೊಂದು ಪದ್ಧತಿ. ಸೊ ಲೈಕ್ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದಲ್ಲಿ ಕಟ್ಟಲಿಕ್ಕೆ ಪಕ್ಕದ ಎರಡಲ್ಲಿ ಚೆನ್ನಾಗಿರೋಲ್ಲ ಕೊರಿಬೇಕಾಗುತ್ತೆ. ಸೊ ಅದಕ್ಕೆ ಏನಾಯಿತು ಅಂದರೆ ಬರ್ತಾ ಗ್ರ್ಯಾಜುವಲ್ ಏನಾಯಿತು ಅಂದರೆ ಸೊ ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಕಂಡುಹಿಡಿದ್ರು. ಸೊ ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಅಲ್ಲಿ ಓದಂಥ ಜಾಗದಲ್ಲಿ, ಈಗ ಒಂದಲ್ಲಿ ಹೋಗಿರ್ತದೆ, ಒಂದಲ್ಲಿ ಓದಲ್ಲಿ ಪಕ್ಕದಲ್ಲನ್ನು ಕೊರಿಲಾರದೆ ನಾವೇನು ಮಾಡ್ತೀವಿ, ಮೂಳೆಯಲ್ಲಿ ಒಂದು ಚಿಕ್ಕದಂಥ ಸ್ಕ್ರೂ ಹಾಕ್ತೀವಿ. ಇಟ್ ಈಸ್ ಮೇಡ್ ಅಪ್ ಆಫ್ ಟೈಟಾನಿಯಂ. ಈ ಥರ ಒಂದು ಚಿಕ್ಕದಂಥ ಸ್ಕ್ರೂ ಹಾಕ್ತೀವಿ. ಸ್ಕ್ರೂ ಅನ್ನು ಹಾಕ್ಬಿಟ್ಟು ಅದಕ್ಕೊಂದು ಅಟ್ಯಾಚ್ಮೆಂಟ್ ಫಿಕ್ಸ್ ಮಾಡ್ತೀವಿ. ಈ ಥರ ಒಂದು ಅಟ್ಯಾಚ್ಮೆಂಟ್ ಫಿಕ್ಸ್ ಮಾಡಿ ಅದಕ್ಕೆ ಒಂದೇ ಒಂದು ಕ್ಯಾಪ್ ಹಾಕ್ತೀವಿ. ಅಂದರೆ ಒಂದಲ್ಲಿ ಓದಲ್ಲಿ ಒಂದೇ ಒಂದು ಹಲ್ಲು ಫಿಕ್ಸ್ ಮಾಡ್ತೀವಿ. ಅಂದರೆ ಪಕ್ಕದಲ್ಲಿ ಟಚ್ ಮಾಡಲ್ಲ. ಇಟ್ ಈಸ್ ಆ್ಯಸ್ ಗುಡ್ ಆಸ್ ಎ ನ್ಯಾಚುರಲ್ ಟೀತ್. ಈಗ ಹೆಂಗೆ ದೇವ್ರು ಕೊಟ್ಟಿದ್ದ ಅಲ್ಲಿಗೆ ಹೆಂಗೆ ನ್ಯಾಚುರಲ್ ರೂಟ್ಸ್ ಇರುತ್ತೆ, ಅದೇ ಥರ ಇಂಪ್ಲಾಂಟು ಅಲ್ಲಿನ ಬೇರಿನ ಥರ ಕೆಲಸ ಮಾಡುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಡೆಂಟಲ್ ಇಂಪ್ಲಾಂಟ್. ಓಕೆ. ಈಗ ಡೆಂಟಲ್ ಇಂಪ್ಲಾಂಟ್ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈ ಡೆಂಟಲ್ ಇಂಪ್ಲಾಂಟ್ ಹಲ್ಲು ಈಗ ವಯಸ್ಸಾಗಿ ಕೆಲವೊಂದ್ಸಲ ಹಲ್ಲು ಬಿದ್ದಿರುತ್ತೆ, ಕೆಲವೊಂದ್ಸಲ ಹಲ್ಲು ಹಾಳಾಗಿ ಬಿದ್ದಿರುತ್ತೆ, ಇನ್ನು ಕೆಲವೊಂದ್ಸಲ ಆಕ್ಸಿಡೆಂಟಲಿ ಹಲ್ಲು ಬಿದ್ದಿರುತ್ತೆ. ಈ 3 ಕಾರಣಗಳಿಗೋಸ್ಕರ ನಾವು ಕಟ್ಕೊಳ್ಬೋದು, ಇಂಪ್ಲಾಂಟ್ ಮಾಡ್ಕೋಬೋದು, ಕರೆಕ್ಟಾ? ಸೊ ಈಗ ವೀಕ್ಷಕರು ಮನಸ್ಸಲ್ಲಿ ಪ್ರಶ್ನೆ ಇರುತ್ತೆ, ಈಗ ನಾನು ಇದನ್ನು ಕಟ್ಕೊಳ್ಳೋಕೆ ಎಷ್ಟು ಖರ್ಚಾಗುತ್ತೆ, ಆಮೇಲೆ ಇದು ಎಷ್ಟು ಟೈಮ್ ತೊಗೊಳುತ್ತೆ, ಇದು ಸೇಫಾ ಅನ್ನೋ ಪ್ರಶ್ನೆಗಳಿರ್ತವೆ. ಸೊ ಡೆಂಟಲ್ ಇಂಪ್ಲಾಂಟ್ಸು ಸ್ಟಾರ್ಟ್ ಆಗಿದ್ದು 1992ರಲ್ಲಿ, 1952ರಲ್ಲಿ. ಓಕೆ, 52ರಲ್ಲಿ ಸ್ಟಾರ್ಟ್ ಆಗಿದ್ದು. ಅವಾಗಿನಿಂದ ಅದನ್ನು ಗ್ರ್ಯಾಜುವಲಿ ಎಲ್ಲ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ನಡೀತಾ ಇತ್ತು. ಸೊ ಲೈಕ್ ಇದನ್ನು ಇಂಟ್ರಡ್ಯೂಸ್ ಮಾಡಿದವರು ಡಾಕ್ಟರ್ ಬ್ರೆನೆಮಾರ್ಕ್ ಅಂತ, ಸ್ವೀಡಿಷ್ ಆರ್ಥೋಪೆಡಿಕ್ ಸರ್ಜನ್ ಅವರು. ಇದನ್ನು ಇದನ್ನು ಕಂಡಿಡಿದಾದ್ಮೇಲೆ ಏನಾಯಿತು ಅಂದರೆ ಅದನ್ನು ಬರ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದರು, ಬೇರೆ ಹಾಕಿ ಅದೆಲ್ಲ ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಈಗ ಸುಮಾರು ಒಂದು 70-80 ವರ್ಷ ಆಯಿತು. ಇಟ್ ಹ್ಯಾಸ್ ಬಿಕಮ್ ಎ ಪ್ರೂವನ್ ಸೈನ್ಸ್ ಅಂದರೆ
ವೆರಿ ಸಕ್ಸಸ್ಫುಲ್. ಓಕೆ. ವೆರಿ ಸಕ್ಸಸ್ಫುಲ್. ನಮ್ಮ ಇಂಡಿಯಾದಲ್ಲಿ ಇವಾಗ ಒಂದು 20-30 ವರ್ಷದಿಂದ ಸ್ವಲ್ಪ ಪಾಪ್ಯುಲರೈಸ್ ಆಗಿದೆ. ಯಾಕಂದರೆ ಮೊದಲು ಬಂದಾಗ ಅದು ತುಂಬಾ ಕಾಸ್ಟ್ಲಿ ಇರ್ತಿತ್ತು, ಎಲ್ಲ ಇಂಪೋರ್ಟೆಡ್ ಆಗಿರ್ತಾ ಇತ್ತು, ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು. ಹಿಂಗಾಗಿ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು. ಆಮೇಲೆ ಡೆಂಟಿಸ್ಟ್ಗಳಿಗೂ ಇದ್ರ ಬಗ್ಗೆ ತುಂಬ ನಾಲೆಜ್ ಇರಲಿಲ್ಲ. ಸೊ ಇವಾಗ ಏನಾಗಿದೆ, ಪ್ರತಿ ಡೆಂಟಿಸ್ಟಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಹಿಂಗಾಗಿ ಅವರು ಅದನ್ನು ರೆಕಮೆಂಡ್ ಮಾಡ್ತಾರೆ ಪೇಷಂಟ್ಸಿಗೆ. ಸೊ ಡೆಂಟಲ್ ಇಂಪ್ಲಾಂಟ್ಸ್ ಇಟ್ ಈಸ್ ಒನ್ ಆಫ್ ದ ವೆರಿ ಸೇಫೆಸ್ಟ್ ಪ್ರೊಸೀಜರ್. ಭಾಳ ಸೇಫ್ ಆಗಿರುತ್ತೆ. ಆಮೇಲೆ ಇದು ಭಾಳ ಸಿಂಪಲ್ ಆಗಿರ್ತದೆ. ಸೊ ಜನ ಇಂಪ್ಲಾಂಟ್ಸ್ ಅಂತ ತಕ್ಷಣ ಏನೋ ಒಂದು ಸ್ಕ್ರೂ ಹಾಕ್ತಾರೆ, ಏನೋ ಒಂದು ದೊಡ್ಡ ಆಪ್ರೇಷನ್ ಅನ್ಕೊತಾರೆ. ಅದು ಆ ಥರ ಏನೂ ಇರಲ್ಲ. ಇಟ್ ಈಸ್ ವೆರಿ ಸಿಂಪಲ್. ನೀವೇನು ಅಲ್ಲಿ ಕೆಡಿಸ್ದಾಗ ಏನು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಆಲ್ಮೋಸ್ಟ್ ಅದೇ ಥರ ಎನಸ್ಥಿಷಾ ಕೊಡ್ತೀವಿ, ಇಂಜೆಕ್ಷನ್ ಕೊಡ್ತೀವಿ, ಅದು ಅರವಳಿಕೆ ಇಂಜೆಕ್ಷನ್ ಕೊಡ್ತೀವಿ. ಆಮೇಲೆ ಒಂದು ಸ್ಮಾಲ್ ಹೋಲ್ ಹಾಕ್ಬಿಟ್ಟು ಸ್ಕ್ರೂ ಹಾಕಿ ಫಿಟ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಇಂಪ್ಲಾಂಟ್ಸಲ್ಲಿ 2 ಥರ ಬರ್ತದೆ. ಒಂದು ಬೇಸಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ, ಇನ್ನೂ ಒಂದು ಕನ್ವೆನ್ಷನಲ್ ಇಂಪ್ಲಾಂಟ್ ಅಂತ ಕರಿತೀವಿ. ಬೇಸಲ್ ಇಂಪ್ಲಾಂಟ್ ಅದು ಏನು ಮಾಡ್ತೀವಿ ಅಂದರೆ, ನಾವು ಇಂಜೆಕ್ಷನ್ ಕೊಟ್ಟು ಸ್ಕಿನ್ ಓಪನ್ ಮಾಡಲ್ಲ, ಡೈರೆಕ್ಟ್ ಸ್ಕಿನ್ ಒಳಗಿಂದ ಹೋಲ್ ಹಾಕ್ತೀವಿ, ಸ್ಕ್ರೂ ಫಿಟ್ ಮಾಡ್ತೀವಿ, ಅಳತೆ ತೊಗೊಂಡು ಒಂದು 4 ದಿನ 1 ವಾರದಲ್ಲಿ ಎಲ್ಲ ಅಲ್ಲಿ ಫಿಕ್ಸ್ ಮಾಡಿ ಕಳಿಸ್ತೀವಿ. ಸೊ ಕನ್ವೆನ್ಷನಲ್ ಇಂಪ್ಲಾಂಟನ್ನು ಏನು ಮಾಡ್ತೀವಿ ಅಂದರೆ, ಎನಸ್ಥಿಷಾ ಕೊಟ್ಬಿಟ್ಟು ಸ್ಕಿನ್ ಓಪನ್ ಮಾಡಿ ಸ್ಕ್ರೂ ಹಾಕಿ ಅದನ್ನು ಹಾಗೆ ಬಿಟ್ಬಿಡ್ತೀವಿ. ಅದು 3 months 4 months ಬಿಡ್ತೀವಿ. ಅದು ಆಸ್ಟ್ರೋ ಇಂಟಿಗ್ರೇಷನ್ ಅಂತ ಆಗಬೇಕು, ಅಂದರೆ ಮೂಳೆ ಜೊತೆ ಅಂಟ್ಕೋಬೇಕು. ಅದಕ್ಕೆ ನಾವು ಟೈಮ್ ಕೊಡ್ತೀವಿ. ಟೈಮ್ ಕೊಟ್ಟು ಮತ್ತೆ ಕರೆದು ಅಟ್ಯಾಚ್ಮೆಂಟ್ ಹಾಕಿ ಪ್ರೊಸೀಜರ್ ಮಾಡ್ತೀವಿ. ಆಮೇಲೆ ಇದನ್ನು ಮಾಡಬೇಕಾದ್ರೆ ನಾವೆಲ್ಲ ಪ್ರಾಪರ್ಲಿ ಪ್ಲ್ಯಾನಿಂಗ್ ಮಾಡ್ಕೊತೀವಿ. ಇದಕ್ಕೆಲ್ಲ ಬೇರೆ ಬೇರೆ ಸ್ಕ್ಯಾನ್ ಬರ್ತದೆ. OPG ಸ್ಕ್ಯಾನ್ ಅಂತ ಬರ್ತದೆ, ಅಥವಾ CBCT. ಈಗ CT ಸ್ಕ್ಯಾನಿಂಗ್ ಇರ್ತೈತಲ್ಲ, ಅದೇ ಥರನೇ ಆ ಸ್ಕ್ಯಾನ್ ತೊಗೊತೀವಿ. ಆ ಸ್ಕ್ಯಾನಲ್ಲೆಲ್ಲ ಸ್ಟಡಿ ಮಾಡ್ತೀವಿ. ಅವ್ರದ್ದು ಮೂಳೆ ಎಷ್ಟಿದೆ, ಅಗಲಕ್ಕೆ ಎಷ್ಟಿದೆ, ಹೈಟ್ ಎಷ್ಟಿದೆ, ಮೂಳೆ ಕ್ವಾಲಿಟಿ ಹೆಂಗಿದೆ, ನರ್ಗಳು ಎಲ್ಲೆಲ್ಲಿದ್ದಾವೆ, ಅದೆಲ್ಲ ನಾವು ಸ್ಟಡಿ ಮಾಡಿ ಪ್ರಾಪರಾಗಿ ಪ್ರೊಸೀಜರ್ ಮಾಡೋದ್ರಿಂದ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಸೇಫೆಸ್ಟ್ ಪ್ರೊಸೀಜರ್. ಎಸ್. ಸೊ ಇದನ್ನು ಈಗ ವಯಸ್ಸಾದವರು, ಡಯಾಬಿಟಿಸ್ ಇರೋರು ಅವರು ಮಾಡ್ಕೊಳ್ಬೋದಾ? ಬೇಸಿಕಲಿ ಇದು ವಯಸ್ಸಾದವರಲ್ಲಿ ನಾವು ಹೆಚ್ಚಿಗೆ ಮಾಡೋದು. ವಯಸ್ಸಾದವರಲ್ಲೇ ಜಾಸ್ತಿ ಅಲ್ಲಿ ಕಳ್ಕೊಂಡಿರ್ತಾರೆ. ಹಿಂಗಾಗಿ ಅವರೆಲ್ಲ ನಾವು ಜಾಸ್ತಿ ಮಾಡೋದು. ನನ್ನ ಓಲ್ಡೆಸ್ಟ್ ಪೇಷಂಟ್ 93 years, 93 ವರ್ಷದವ್ರಿಗೆ ಸಹ ನಾನು ಇಂಪ್ಲಾಂಟನ್ನು ಅಳವಡಿಸಿದ್ದೀನಿ. ಏಜ್ ಇಸ್ ನಾಟ್ ಎ ಬ್ಯಾರಿಯರ್. ಅದೇ ಏಜಲ್ಲಿ ಆ್ಯಕ್ಚುಲಿ ನಮ್ಮಲ್ಲಿ ಸುಮಾರು ಜನ ಪೇಷಂಟ್ಸು ವಯಸ್ಸಾದವ್ರು ಬಂದಾಗ ಕಾಮನ್ನಾಗಿ ಕೇಳುವಂಥ ಪ್ರಶ್ನೆ ಇದು. ಸರ್, ನನಗೆ ಆಲ್ರೆಡಿ 60 ವರ್ಷ ಆಗಿದೆ, 70 ವರ್ಷ ಆಗಿದೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಇಷ್ಟೊಂದು ಅಂದರೆ ಇದೆಲ್ಲ ಹೇಳ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಪ್ರೊಸೀಜರ್ ಇದೆ, ಆಮೇಲೆ ಇಷ್ಟೊಂದೆಲ್ಲ ಎಕ್ಸ್ಪೆನ್ಸ್ ಇದೆ, ಈ ಏಜಲ್ಲಿ ನಮಗೆ ಬೇಕಾ? ಸೊ ಅಂಥವ್ರು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಿಸ್ ಈಸ್ ದ ಏಜ್. ನೀವು ಚಿಕ್ಕ ವಯಸ್ಸಿನಲ್ಲಿ ಹೆಂಗೋ ಆರೋಗ್ಯವಾಗಿರ್ತೀರ, ಏನು ತಿಂದು ಅಂದರೆ ನೀವು ಅವಾಗ ನಿಮ್ಮ ಬಾಡಿ ಗಟ್ಟಿಯಾಗಿರ್ತದೆ. ಆಫ್ಟರ್ ದ ಏಜ್ ಆಫ್ 50-60 ನೀವು ಆರೋಗ್ಯವಾಗಿರ್ಬೇಕಂದ್ರೆ, ಪ್ರಾಪರಾಗಿ ನ್ಯೂಟ್ರಿಯೆಂಟ್ಸ್ ಬೇಕು ಅಂದರೆ ನೀವು ಹಲ್ಲುಗಳು ಚೆನ್ನಾಗಿರಬೇಕು. ಸೊ ಅಲ್ಲಿ ಚೆನ್ನಾಗಿರಬೇಕು ಅಂದರೆ ನೀವು ಅಕಸ್ಮಾತ್ ರಿಮೂವಬಲ್ ಸೆಟ್ಟಲ್ಲಿ ನೀವು ಅಕಸ್ಮಾತ್ ಯೂಸ್ ಮಾಡ್ತಾ ಇದ್ದರೆ, ಫಸ್ಟ್ ಆಫ್ ಆಲ್ ಅದನ್ನು ಯೂಸ್ ಮಾಡೋದು ಕಷ್ಟ, ಅದನ್ನು ಹಾಕೊಳ್ಳೋದು ಕಷ್ಟ, ಊಟ ಮಾಡೋದು ಕಷ್ಟ. ನೀವು ಅದನ್ನು ಯೂಸ್ ಮಾಡಿದ್ರೆ ದಟ್ ಪರ್ಫಾರ್ಮೆನ್ಸ್ ಈಸ್ ಜಸ್ಟ್ 25%. ಈಗ ಹೆಂಗೆ ನ್ಯಾಚುರಲ್ ಟೀತಲ್ಲಿ ನಾವು 100% ಎಲ್ಲ ನಿಮಗೆ ಜಗದ ಊಟ ಮಾಡ್ತಾರೆ, ಇದ್ರ ಪರ್ಫಾರ್ಮೆನ್ಸ್ ಓನ್ಲಿ 25%. ನಿಮ್ಗೆ 100% ಪರ್ಫಾರ್ಮೆನ್ಸ್ ನ್ಯಾಚುರಲ್ ಟೀತ್ ಥರ ಬೇಕು ಅಂದರೆ ಓನ್ಲಿ ಆಪ್ಷನ್ ಇಸ್ ಡೆಂಟಲ್ ಇಂಪ್ಲಾಂಟ್ಸ್. ಸೊ ಯಾವುದೇ ಇರಲಿ, ಇದರಲ್ಲಿ ಬ್ಯಾರಿಯರ್ ಇಲ್ಲ. ಆ್ಯಕ್ಚುಲಿ ವಯಸ್ಸಾದವರಲ್ಲಿ ಇಂಪ್ಲಾಂಟ್ಸ್ ಹಾಕಿಸ್ಕೊಂಡ್ರೆ ದೇ ಬಿಕಮ್ 20 years ಯಂಗರ್. ವಂಡರ್ಫುಲ್. ಸೊ ಇನ್ಯಾಕೆ ತಡ ಅಂತ ಹೇಳ್ಬೋದು. ಈಗ ಬೇರೆ ಊರಿಂದ ಬರೋವಂಥವ್ರಿಗೆ ಅಥವಾ ಬೆಂಗಳೂರಿನಲ್ಲೇ ತುಂಬ ದೂರ ಏರಿಯಾಗಳಲ್ಲಿ ಇರುವಂಥವ್ರ ಪರವಾಗಿ ನಾವು ಈ ಪ್ರಶ್ನೆ ಕೇಳ್ತಾ ಇರೋದು, ಎಷ್ಟೊತ್ತು ಹಿಡಿಯುತ್ತೆ ಇದು? ಆಮೇಲೆ ಈಗ ಅಂದರೆ ಬೆಳಗ್ಗೆ ನಾನು 10 ಗಂಟೆಗೆ ಬಂದರೆ ನಾನು ಇವತ್ತು ಮಾಡಿಸ್ಕೊಂಡು ಹೋಗ್ಬೋದಾ? ಮುಂಚಿನ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ, ಅಥವಾ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್? ಡೆಂಟಲ್ ಇಂಪ್ಲಾಂಟ್ಸ್ ಅಳವಡಿಸ್ಲಿಕ್ಕೆ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ಮೇಲೆ ಮ್ಯಾಕ್ಸಿಮಮ್ 1 ಇಂಪ್ಲಾಂಟ್ ಅಳವಡಿಸ್ಲಿಕ್ಕೆ ಒಂದು 10ರಿಂದ 15 ನಿಮಿಷ ಬೇಕು ಮ್ಯಾಕ್ಸಿಮಮ್ ಟೈಮ್. ಸೊ ನೀವು ಯಾವುದೇ ಥರ ಇಂಪ್ಲಾಂಟ್ಸ್ ಹಾಕ್ಕೊಳ್ಳಿ, ಬೇಸಲ್ ಆದರೂ ಹಾಕ್ಕೊಳ್ಳಿ, ಕನ್ವೆನ್ಷನಲ್ ಆದರೂ ಹಾಕ್ಕೊಳ್ಳಿ, ಇಮಿಡಿಯೇಟ್ಲಿ ಹಾಕ್ಬಿಟ್ಟು ಅದೇ ದಿನವೇ ನೀವು ಹೋಗ್ಬೋದು. ಮತ್ತು ಇಂಪ್ಲಾಂಟ್ ಹಾಕಿದ್ರೆ ಅದ್ಮೇಲೆ ಕ್ಯಾಪು ಹಲ್ಲು ಹಾಕಲಿಕ್ಕೆ ಅದು ಬೇರೆ ಪ್ರೊಸೀಜರ್ ಇರುತ್ತೆ. ಅದ್ರ ಪ್ರಕಾರ ನೀವು ಬಂದು ಫಾಲೋ ಅಪ್ ಮಾಡಿ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಕೋಬೋದು. ಇಟ್ ಈಸ್ ಅ ಡೇ ಕೇರ್ ಪ್ರೊಸೀಜರ್. ನೀವು ನೀವು ಬರಬೇಕು, ಅಡ್ಮಿಟ್ ಆಗಬೇಕು, ಇರಬೇಕು ಅಂತ ಏನಿಲ್ಲ. ಇಟ್ ಈಸ್ ವೆರಿ ಸಿಂಪಲ್ ಪ್ರೊಸೀಜರ್. 2 ಸಲ ಬರಬೇಕಾಗತ್ತೆ ಅವರು? ಇಲ್ಲ, ನೀವು ಬೇಸಲ್ ಇಂಪ್ಲಾಂಟ್ ಅಂತ ಹೇಳಿದಲ್ಲ, ಅದನ್ನು ಹಾಕ್ಕೊಂಡ್ರೆ ಒಂದು 2-3 ಸಲ ಬಂದು ಕಂಪ್ಲೀಟ್ ಮಾಡಿಸ್ಕೊಂಡು ಹೋಗ್ಬೋದು. ಅದೇ ಕನ್ವೆನ್ಷನ್ ಅಂತ ಹೇಳಿದಲ್ಲ, ಅದು ಮಲ್ಟಿಪಲ್ ಸಿಟ್ಟಿಂಗ್ ಇರುತ್ತೆ. ಸ್ಕ್ರೂ ಹಾಕ್ತೀವಿ, ಹೊಲಿಗೆ ಹಾಕಿರ್ತೀವಿ, 10 days ಆದಮೇಲೆ ಬಂದು ಹೊಲಿಗೆ ಬಿಚ್ಚಿಸ್ಕೊಂಡು ಹೋಗಬೇಕು. ಆಮೇಲೆ 3 months ಆದಮೇಲೆ ಕರಿತೀವಿ. 3 months ಆದಮೇಲೆ ಮತ್ತೆ 3-4 ಸ್ಟೆಪ್ ಇರುತ್ತೆ. ಅದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊತದೆ. ಕನ್ವೆನ್ಷನ್ ಇಂಪ್ಲಾಂಟ್ ಟೈಮ್ ಜಾಸ್ತಿ ತೊಗೊತದೆ, ಬಟ್ ಈಕ್ವಲಿ ರಿಸಲ್ಟ್ಸ್ ಆರ್ ವೆರಿ ಗುಡ್.
ಲಾಂಗ್ ಲಾಸ್ಟಿಂಗ್, ಹೆಚ್ಚಿಗೆ ವರ್ಷ ಬಾಳಿಕೆ ಬರ್ತದೆ. ಇದಕ್ಕಿಂತ ಮುಂಚಿನ ಎಪಿಸೋಡಲ್ಲಿ ನೀವು ಹೇಳಿದ್ರಿ ಯಾಕೆ ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿ. ಓಕೆ, ಆ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದರೆ ಈಗ ಕೆಳ ಮಧ್ಯಮ ವರ್ಗದವರು, ಬಡ ವರ್ಗದವರು ಕೂಡ ಇದನ್ನು ಮಾಡಿಸ್ಕೊಳ್ಬೋದಾ, ಅಫೋರ್ಡೆಬಲ್ ಅನ್ನೋದು ಪ್ರಶ್ನೆ ಡಾಕ್ಟ್ರೆ. ಲೈಕ್ ಮುಂಚೆ ಒಂದು 10-20 ವರ್ಷದ ಕೆಳಗಡೆ ಎಲ್ಲ ಡೆಂಟಲ್ ಇಂಪ್ಲಾಂಟ್ಸ್ ತುಂಬಾ ಎಕ್ಸ್ಪೆನ್ಸ್ ಇರ್ತಾ ಇತ್ತು, ಯಾಕಂದರೆ ಎಲ್ಲ ಮ್ಯಾಕ್ಸಿಮಮ್ ಇಂಪೋರ್ಟ್ ಆಗ್ತಾ ಇತ್ತು. ಟೈಟಾನಿಯಮ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ಲಸ್ ಇಂಪೋರ್ಟ್ಸ್, ಹೀಗಾಗಿ ಅದು ಬರೋದು ಕಾಸ್ಟ್ಲಿ ಆಗ್ತಾಯಿತ್ತು, ನಾವು ಟ್ರೀಟ್ಮೆಂಟ್ ಮಾಡೋದು ಎಕ್ಸ್ಪೆನ್ಸಿವ್ ಆಗ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಂಪ್ನಿಗಳು ಬಂದಿದ್ದಾವೆ. ಆಮೇಲೆ ನಮ್ಮ ಇಂಡಿಯನ್ ಕಂಪ್ನೀಸ್ ಇಂಡಿಜಿನಿಯಸ್ಲಿ ಇವರು ಎಷ್ಟೋ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾವೆ. ಇದೆಲ್ಲ ರೀತಿಯಿಂದ ಇವಾಗ ಕಂಪೇರಿಟಿವ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ಇವತ್ತು ತುಂಬಾ ಕಾಸ್ಟ್ ಕಮ್ಮಿ ಆಗಿದೆ. ಇವಾಗ ನಾನು ಲೈಕ್ ಸದ್ಯಕ್ಕೆ ಏನು ಹೇಳ್ಬೋದು ಅಂದರೆ, ನೀವು ಬ್ರಿಡ್ಜ್ ಹಾಕಿಸ್ಕೊಳ್ಳೋ ದುಡ್ಡಲ್ಲಿ, ಇವಾಗ ನಾನು ಹೇಳಿದೆಲ್ಲ ಬ್ರಿಡ್ಜ್ ಅಂದರೆ ಪಕ್ಕದ ಎರಡಲ್ಲಿ ಕಟ್ ಮಾಡಿ ಒಂದಲ್ಲಿ ಹಾಕ್ಲಿಕ್ಕೆ 3 ಕ್ಯಾಪ್ ಹಾಕ್ತೀವಿ. ಆಲ್ಮೋಸ್ಟ್ ಅದೇ ಕಾಸ್ಟಲ್ಲಿ ಪಕ್ಕದಲ್ಲಿ ಕೊರಿಲಾರ್ದೆ ಇಂಪ್ಲಾಂಟ್ಸನ್ನು ಅಳವಡಿಸ್ಬೋದು. ಸೊ ಹಾಗಾದ್ರೆ ಇದು ಇನ್ನು ಬೆಟರ್ ಆಪ್ಷನ್ ಆಗಿರೋದ್ರಿಂದ ಇದನ್ನೇ ಮಾಡ್ಕೊಳ್ಳೋದು ಬೆಟರ್ ನೀವು ಹೇಳ್ತಾ ಇರೋದಲ್ವಾ? ಬೆಸ್ಟ್ ಆಪ್ಷನ್ ಅಂತ ಕರಿಬೋದು. ಇನ್ನು ಡಯಾಬಿಟೀಸ್ ಪೇಷಂಟ್ಸು ಕೂಡ ಮಾಡ್ಕೊಳ್ಬೋದು? 100% ಮಾಡ್ಬೋದು. ಡಯಾಬಿಟಿಸ್ ಪೇಷಂಟ್ ಮಾಡ್ಬೋದು, ಹೈಪರ್ ಟೆನ್ಸಿವ್ ನಿಮಗೆ BP ಇದ್ರೂ ಮಾಡ್ಬೋದು. ಕೆಲವೊಂದು ಪೇಷಂಟ್ ಬರ್ತಾರೆ, ಹಾರ್ಟ್ ಆಪ್ರೇಷನ್ ಆಗಿರುತ್ತೆ, ಎಂಜಿಯೋಪ್ಲಾಸ್ಟಿ ಆಗಿರುತ್ತೆ. ಪ್ರತಿ ಪೇಷಂಟಲ್ಲೂ ಕೆಲವೊಂದು ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಈಗ ಶುಗರ್ ಇದ್ದವರು, BP ಇದ್ದವರು, ಅವ್ರದ್ದು ಏನೋ ಒಂದು ಆಪ್ರೇಷನ್ಸ್ ಆಗ್ತಾ ಇರುತ್ತೆ, ಏನೋ ಆಕ್ಸಿಡೆಂಟ್ ಆಗುತ್ತೆ. ಓಕೆ, ಅವರೆಲ್ಲ ಜಾಯಿಂಟ್ ಆಪ್ರೇಷನ್ಸ್ ಆಗುತ್ತೆ, ಹಾರ್ಟ್ ಆಪ್ರೇಷನ್ ಆಗುತ್ತೆ, ಬ್ರೇನ್ ಆಪ್ರೇಷನ್ ಮಾಡ್ತಾರೆ, ಅಂತಂಥ ದೊಡ್ಡ ದೊಡ್ಡ ಆಪ್ರೇಷನ್ಸನ್ನ ಮಾಡ್ತಾರೆ. ಸೊ ನಾವು ಮಾಡ್ತಾರೆ, ಇಟ್ ಈಸ್ ವೆರಿ ಸಿಂಪಲ್ ಪ್ರೊಸೀಜರ್. ಸೊ ಅದು ಭಯ ಪಡುವಂಥದ್ದು ಏನೂ ಇಲ್ಲ, ಕೆಲವೊಂದು ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ ಅಷ್ಟೇ. ಡಾಕ್ಟರ್, ಒಂದು ಈ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಓಕೆ, ಇಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿದೆ. ನಾವು ವಿಸ್ಡಮ್ ಟೂತ್ ಅಂತ ಕರಿತೀವಿ, ಅಂದರೆ ಈ ಪಕ್ಕದಲ್ಲಿ ಒಂದು ಹಲ್ಲಿನ ಪಕ್ಕದಲ್ಲಿ ಬಂದಿರುತ್ತೆ ಅಂತ ಅನ್ಕೋತೀನಿ, ಅಥವಾ ಅದು ಗೊತ್ತಿಲ್ಲ ನನಗಿಲ್ಲ, ಹೀಗಾಗಿ ನಮ್ಮ ವಿಸ್ಡಮು ಇಲ್ಲ ಅಂತ ಅನ್ಕೋಬೋದು ನೀವು. ವಿಸ್ಡಮ್ ಟೂತ್ ಬಂದು ಇದ್ದು ಅದು ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ ಕೆಲವೊಂದ್ಸಲ, ಅದನ್ನು ತೆಗೆದ್ರೆ ಮೆದುಳಿಗೆ ಸಮಸ್ಯೆ ಆಗುತ್ತೆ ಅಂತ ಕೆಲವರ ಒಂದು ನಂಬಿಕೆ, ಮೂಢನಂಬಿಕೆ ಅಂತ ಹೇಳ್ಬೋದು. ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಿಸ್ಡಮ್ ಟೂತ್ ಅಂದರೆ 3rd ಮೊಲಾರ್ ಟೂತ್ ಅಂತ ಕರಿತೀವಿ, ಅಥವಾ ಕೊನೆಯದಾಗಿ ಬರುವಂಥ ದವಡೆ ಹಲ್ಲು, ಲಾಸ್ಟಿಗೆ ಬರುತ್ತೆ ಅದು. ಸೊ ಆ ಹಲ್ಲಿಗೆ ವಿಸ್ಡಮ್ ಟೂತ್ ಅಂತ ಕರಿತೀವಿ, ಅಥವಾ ಬುದ್ಧಿ ಹಲ್ಲು ಅಂತ ಕರಿತೀವಿ. ಅದಕ್ಕೆ ಯಾಕೆ ಹೆಸರು ಇಟ್ಟಿದ್ದಾರೆ ಬುದ್ಧಿ ಹಲ್ಲು ಅಂದರೆ, ಅದು ಲಾಸ್ಟಲ್ಲಿ ಬರುತ್ತೆ, 17-18 ವರ್ಷ ಆದಮೇಲೆ ಬರುತ್ತೆ. ಆ ಏಜಲ್ಲಿ ಯೂಶ್ವಲಿ ಎಲ್ಲರೂ ಮ್ಯಾಚ್ಯೂರ್ಡ್ ಆಗಿರ್ತಾರೆ, ಮೆಂಟಲಿ ಫಿಸಿಕಲಿ ಮ್ಯಾಚ್ಯೂರ್ಡ್ ಆಗಿರ್ತಾರೆ. ಆ ಏಜಲ್ಲಿ ಅದು ಬರೋದ್ರಿಂದ ಅದಕ್ಕೆ ನಾವು ವಿಸ್ಡಮ್ ಟೂತ್ ಅಂತ ಕರಿತೀವಿ. ಸೊ ಜನ ಏನು ಅನ್ಕೊತ ಅಂದರೆ, ಅದು ಹೆಸರು ನೋಡ್ಕೊಂಡು ಬುದ್ಧಿ ಅಲ್ಲ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ ಇವಾಗಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ 70-80% ಜನರಲ್ಲಿ ಏನಾಗುತ್ತೆ ಅಂದರೆ, ಅದು ಅಲ್ಲಿ ಸರಿ ಬರಲ್ಲ, ಅದು ಒಳಗಡೆ ಸಿಗಾಕೊಳ್ಳುತ್ತೆ, ಅಡ್ಡ ಸಿಗಾಕೊಳ್ಳುತ್ತೆ. ಅದಕ್ಕೆ ನಾವು ಸೈಡಿಗೆ ಬಂದಿರುತ್ತೆ, ಇಂಪ್ಯಾಕ್ಷನ್ ಅಂತ ಕರಿತೀವಿ. ಯಾಕಾಗುತ್ತೆ ಅಂದರೆ ಸರ್, ಅದು ಮೊದಲಿನ ಕಾಲದ ಜನರಲ್ಲಿ ದವಡೆ ಸೈಜು, ಜಾ ಸೈಜು ದೊಡ್ಡದಾಗಿರ್ತಾ ಇತ್ತು. ಸೊ 32 ಅಲ್ಲಿ ಬರಲಿಕ್ಕೆ ಸ್ಪೇಸ್ ಇರ್ತಾ ಇತ್ತು. ಇವಾಗಿನ ಜನ್ರೇಷನ್ ಏನಾದರೆ ಜಾ ಸೈಜು ಕಮ್ಮಿ ಇದೆ. ಅದೇನು ಎವಲ್ಯೂಷನ್ ಅಂತ ಕರಿತೀವಲ್ಲ. ಸೊ ಜಾ ಸೈಜು ಕಮ್ಮಿ ಇದೆ, ಬರೀ 28 ಅಲ್ಲಿ ಕೂರ್ಲಿಕ್ಕೆ ಅಷ್ಟೇ ಜಾಗ ಇದೆ. ಸೊ ಇದೇನು ಲಾಸ್ಟಿಗೆ ಏನು ಅಲ್ಲಿ ಬರ್ತಾರಲ್ಲ 4 ಹಲ್ಲು ಬುದ್ಧಿ ಹಲ್ಲು ಅಂತ ಏನು ಕರಿತೀವಿ, ಅದು ಬರ್ಲಿಕ್ಕೆ ಸ್ಪೇಸ್ ಇರಲ್ಲ. ಅವಾಗ ಏನಾಗುತ್ತೆ, ಅದು ಒಳಗಡೆನೇ ಸಿಗಾಕೊಂಡು ಅಡ್ಡ ಬಂದು ಇನ್ಫೆಕ್ಷನ್ ಆಗಿ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತೊಂದರೆ ಕೊಟ್ಟು ಅದರಿಂದ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ, ಊತ ಬರುತ್ತೆ, ಪಕ್ಕದಲ್ಲಿ ಡ್ಯಾಮೇಜ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಹತ್ರ ಬರ್ತಾರೆ ಡೆಂಟಿಸ್ಟ್ ಹತ್ರ, ನಮಗೆ ಜಾಗ ಅಂತೂ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಸೊ ಓನ್ಲಿ ಆಪ್ಷನ್ ಲೆಫ್ಟ್ ಈಸ್ ಆ ಹಲ್ಲನ್ನು ತೆಗಿಬೇಕು. ಅದು ತೆಗೆಯೋದು ಕೆಲವೊಂದ್ಸಲಿ ಸರ್ಜಿಕಲಿ ಅಂತ ಕರಿತೀವಿ, ಯಾಕಂದರೆ ಕಟ್ ಮಾಡಿ ಪೀಸ್ ಮಾಡಿ, ಯಾಕೆ ತೆಗಿಲಿಕ್ಕೆ ಜಾಗ ಇರಲ್ಲ, ಅಡ್ಡ ಮಲ್ಕೊಂಡಿರುತ್ತೆ, ಕೆಲವೊಂದ್ಸಲಿ ಹೊರಗಡೆಯಿಂದ ಕಾಣಿಸೋದು ಇಲ್ಲ. ಸೊ ಅದು ಒಂದು ವೆರಿ ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿನ ಜನ್ರೇಷನ್. ಈಗ ನ್ಯೂವರ್ ಜನ್ರೇಷನ್ ಅಂತ ಏನಿರಲ್ಲ, ಅಥವಾ ಜೆನ್ಜಿ ಅಂತ ಕರಿತೀವಲ್ಲ, ಈ ಜನ್ರೇಷನ್ನೇ ದಿಸ್ ಈಸ್ ವೆರಿ ಕಾಮನ್. ಬಟ್ ಅದನ್ನು ತೆಗೆದ್ರೆ ಬುದ್ಧಿಗೆ ಅದ್ರಿಗೆ ಏನು ಸಂಬಂಧ ಇಲ್ಲ, ಅದರಿಂದ ಏನೂ ಅಪಾಯ ಇಲ್ಲ. ಆದರೆ ಅದನ್ನು ತೆಗಿಬೇಕಾದ್ರೆ ಅಲ್ಲಿ ಒಂದು ನರ ಇರುತ್ತೆ, ಇನ್ಫೀರಿಯರ್ ಅಲ್ವೆಲ್ಲ ನರ್ವ್ ಅಂತ ಇರುತ್ತೆ. ಆ ನರ ಏನಾಗುತ್ತೆ, ನಮಗೆಲ್ಲ ಹಲ್ಲುಗಳು, ಜಾಯಿಂಟ್, ಇದೆಲ್ಲ ಲಿಪ್ಸಿಗೆ ಎಲ್ಲ ಸಪ್ಲೈ ಆಗುತ್ತೆ. ಆ ನರನ ನಾವು ಭಾಳ ಕೇರ್ಫುಲಿ ನೋಡಬೇಕಾಗತ್ತೆ. ಅದಕ್ಕೆ ಅದು ತೆಗಿಯೋಕ್ಕಿಂತ ಮುಂಚೆ ಪ್ರಾಪರಾಗಿ ಸ್ಕ್ಯಾನ್ ಮಾಡಬೇಕು. OPG ಸ್ಕ್ಯಾನ್ ಅಂತ ಕರಿತೀವಿ, ಕೆಲವೊಂದ್ಸಲಿ CBCT ಸ್ಕ್ಯಾನ್ ಮಾಡ್ತೀವಿ. ಆ ನರಕ್ಕೆ ಡ್ಯಾಮೇಜ್ ಆಗಲಾರ್ದಂಗೆ ಒಳ್ಳೆ ಸ್ಪೆಷಲಿಸ್ಟ್, ಓರಲ್ ಆ್ಯಂಡ್ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜನ್ ಅಂತ ಇರ್ತಾರೆ, ಅವರು ಅದನ್ನು ಸ್ಟಡಿ ಮಾಡಿ ನೀಟಾಗಿ ತೆಗೆದ್ರೆ ಆ ನರಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋಲ್ಲ.
ಸೊ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವ್ರ ಜೊತೆಗೆ ನಾನು ಎಲ್ಲ ವಿಚಾರಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒಂದು ಸೀಮಿತ ಅವಧಿನಲ್ಲಿ. ಆದರೂ ಕೆಲವೊಂದು ಮಿಸ್ ಆಗಿರ್ಬೋದು. ಮಿಸ್ ಆಗಿದೆ ಅಂತ ಅನಿಸಿದ್ದು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ಒಂದು 10 ಡೇಸಲ್ಲಿ ಮತ್ತೆ ಬರ್ತಾರೆ ಡಾಕ್ಟರು. ಅವ್ರ ಜೊತೆಗೆ ಮತ್ತೆ ಆ ಪ್ರಶ್ನೆಗಳನ್ನ ಕೇಳ್ತೀನಿ. ಈಗ ನಾನೊಂದು ತುಂಬ ಜನರಲ್ ಆಗಿರುವಂಥ ಒಂದು ವಿಷಯ, ಅದೇನೆಂದರೆ ಮಕ್ಕಳ ಆರೋಗ್ಯ, ಮಕ್ಕಳ ಹಲ್ಲಿನ ಆರೋಗ್ಯ. ನಾವು ಮಕ್ಕಳಿದ ಹಾಗೆ ಇದ್ವಿ ಅನಿಸುತ್ತೆ. ಮಕ್ಕಳ ಹಲ್ಲು ಬ್ರಷ್ ಮಾಡ್ಕೊಳ್ಳೋದೇ ಅವ್ರಿಗೊಂದು ದೊಡ್ಡ ಸಾಹಸ. ಇಷ್ಟ ಆಗಲ್ಲ ಅವ್ರಿಗೆ. ಭಾಳಷ್ಟು ಸಲ ಏನೊಂದು ಮಾಡ್ಕೊಂಡು ಹಿಂಗೆ ಮುಗಿಸ್ಕೊಂಬಂದುಬಿಡ್ತಾರೆ, ಹಾಗೆ ಆಗುತ್ತೆ. ಹೀಗಾಗಿ ಮಕ್ಕಳ ಹಲ್ಲಿನ ಆರೈಕೆ ಅಂತಂದರೆ ಒಂದು 4 ಪಾಯಿಂಟ್, ಒಂದು 5 ಪಾಯಿಂಟ್ ಹೇಳಬೇಕು. ಮಕ್ಕಳು ಅಂದರೆ ಹಲ್ಲು ಅಂದರೆ ಅವ್ರ ಹಲ್ಲು ಬೀಳೋಕ್ಕಿಂತ ಮುಂಚಿನ ಹಲ್ಲಿರ್ತಾವಲ್ವ, ಆ ಹಲ್ಲುಗಳಿರ್ಬೋದು, ಅಥವಾ ಅಡಲ್ಸೆಂಟಲ್ಲಿ ಬಿದ್ದ ಮೇಲೆ ಬಂದಿರುವಂಥ ಹಲ್ಲುಗಳು ಕೂಡ ಇರ್ಬೋದು. ಅವು ಮಕ್ಕಳೇ ಇರ್ತಾರೆ. ಸೊ ಈ ಹಲ್ಲುಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾರ್ಮಲಿ ಚಿಕ್ಕ ಮಕ್ಕಳಿಗೆ ಹಲ್ಲುಗಳು ಬರೋಕ್ಕೆ ಸ್ಟಾರ್ಟ್ ಆಗೋದು 6 ಮಂತ್ಸಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ ಟು 3 ಇಯರ್ಸ್ವರೆಗೂ ಬೇರೆ 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 ಹಲ್ಲುಗಳು ಬರ್ತದೆ. ನಾರ್ಮಲಿ ಇದಕ್ಕೆ ನಾವು ಮಿಲ್ಕ್ ಟೀತ್ ಅಂತ ಕರಿತೀವಿ, ಹಾಲು ಹಲ್ಲು ಅಂತ ಕರಿತೀವಿ. ಇದ್ರ ಸಂಖ್ಯೆ 20 ಹಲ್ಲು ಬರ್ತದೆ. ಈ 20 ಹಲ್ಲು ಭಾಳ ಇಂಪಾರ್ಟೆಂಟ್. ಅವ್ರಿಗೆ ಊಟ ಮಾಡಲಿಕ್ಕೆ ಭಾಳ ಇಂಪಾರ್ಟೆಂಟ್. ಊಟ ಮಾಡಲಿಕ್ಕೆ ಆ ಮಕ್ಕಳಲ್ಲಿ ಇರ್ತದಲ್ಲ, ಲೈಕ್ ಮಿಲ್ಕ್ ಟೀತ್ ಆರ್ ವೆರಿ ಹೆಲ್ಪ್ಫುಲ್. ಚೆನ್ನಾಗಿ ಕಾಣಲಿಕ್ಕೂ ಬೇಕು, ಸೆಕೆಂಡ್ರಿ. ಬಟ್ ಫಸ್ಟು ಅವ್ರಿಗೆ ಚೆನ್ನಾಗಿ ಊಟ ಮಾಡಲಿಕ್ಕೆ ಆ ಹಲ್ಲುಗಳು ಭಾಳ ಮುಖ್ಯ. ಏನಾಗ್ತಾಯಿದೆ ಅಂದರೆ ಇತ್ತೀಚೆಗೆ ಒಂದು ಬೇಸಿಕಲಿ ಸ್ಟಾರ್ಟಿಂಗ್ ಫ್ರಮ್ ದ ಬ್ರೆಸ್ಟ್ ಫೀಡಿಂಗ್. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಓವರ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಆ ಟೈಮಲ್ಲಿ ಹಲ್ಲುಗಳನ್ನ ಕ್ಲೀನ್ ಮಾಡಲ್ಲ, ಅಲ್ಲೇ ಹಾಲೆಲ್ಲ ಹಂಗೆ ಉಳ್ಕೊಂಡು ಕ್ಯಾವಿಟೀಸ್ ಫಾರ್ಮ್ ಆಗುತ್ತೆ. ಸೊ ಅವಾಗಿಂದನೇ ಕ್ಯಾವಿಟಿ ಸ್ಟಾರ್ಟ್ ಆಗ್ತದೆ. ನೀವು ಕ್ಲೀನ್ ಮಾಡಲಿಲ್ಲ, ನಾನು ನಿಮ್ಗೆ ಹೇಳ್ದಲ್ಲ, ಯಾವತ್ತೂ ಎಲ್ಲರೂ ಬಾಯಲ್ಲಿ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ. ನೀವು ಕ್ಲೀನ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಬ್ಯಾಕ್ಟೀರಿಯಾ ಎಲ್ಲ ಅದನ್ನು ಆ್ಯಸಿಡ್ ಅಂತ ಕನ್ವರ್ಟ್ ಮಾಡಿ ಅದನ್ನು ಕ್ಯಾವಿಟೀಸ್ ನಿಮಗೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಹೆಂಗೆ ಕ್ಲೀನ್ ಮಾಡ್ತೀರಾ ಮಕ್ಕಳ ಹಲ್ಲುಗಳನ್ನ? ಮಕ್ಕಳ ಹಲ್ಲನ್ನು ಕ್ಲೀನ್ ಮಾಡಲಿಕ್ಕೆ ಡಿಫ್ರೆಂಟಾಗಿ ಬ್ರಷ್ ಇರ್ತದೆ. ಅದು ನೀವು ಬೆಟ್ಟಲ್ಲಿ ಹಾಕ್ಬಿಟ್ಟು ಸಾಫ್ಟಾಗಿ ಬ್ರಷ್ ಇರುತ್ತೆ, ಆ ಥರ ಕ್ಲೀನ್ ಮಾಡ್ಬೋದು. ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡ್ಬೋದು. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲೀನ್ ಮಾಡಿದ್ರಿ ಅಂದರೆ ಅದು ಡಿಕೆ ಕ್ಯಾವಿಟೀಸ್ ಆಗಲ್ಲ. ಅಟ್ಲೀಸ್ಟ್ ಅದು ಮುಗಿದ್ಮೇಲೆ ಫೀಡಿಂಗ್ ಮುಗಿದ್ಮೇಲೆ ನೀರು ಕುಡಿಸ್ಬೇಕು, ನೀರು ಕುಡಿಸಿ ಅದು ಮಾಡಬೇಕು. ಆಮೇಲೆ ಸ್ವಲ್ಪ ಮಕ್ಕಳು ದೊಡ್ಡದಾದ್ಮೇಲೆ ಲೈಕ್ 2 ವರ್ಷ 3 ವರ್ಷ ಆ ಏಜಿಂದನೇ ಅವ್ರಿಗೆ ಬ್ರಷಿಂಗ್ ಹ್ಯಾಬಿಟ್ಸನ್ನು ಟ್ರೈನ್ ಮಾಡಬೇಕು. ಈ ಥರ ಬ್ರಷ್ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ. ಆಮೇಲೆ ಚಿಕ್ಕ ಮಕ್ಳಿಗೋಸ್ಕರ ಡಿಫ್ರೆಂಟ್ ಪೇಸ್ಟ್ ಇರುತ್ತೆ. ಈಗ ಮಿಂಟ್ ಫ್ಲೇವರು, ಸ್ಟ್ರಾಬೆರಿ ಫ್ಲೇವರು, ಅಂದರೆ ಅವ್ರಿಗೆ ಟೇಸ್ಟ್ ಚೆನ್ನಾಗಿ ಬರಲಿ, ಬ್ರಷ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲಿ. ಆಮೇಲೆ ಬ್ರಷ್ಗಳು ಇವಾಗ ಸುಮಾರು ಹೆಂಗೆ ಬಂದಿದೆ ಅಂದರೆ ಕಾರ್ಟೂನ್, ನಿಮಗೆ ಛೋಟಾ ಭೀಮು, ಮಿಕ್ಕಿ ಮೌಸ್ ಥರ ಆ ಥರ ಇರುತ್ತೆ. ಅದು ನಿಮಗೆ ಒಂಥರ ಇನ್ಸ್ಪೈರ್ ಮಾಡ್ತದೆ. ಆ ಥರ ಬ್ರಷು ಪೇಸ್ಟ್ ಯೂಸ್ ಮಾಡಿ ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ. ಈ ಥರ ಬ್ರಷ್ ಮಾಡಿ ಅಂತ ಸ್ವಲ್ಪ ಪ್ರಾಪರಾಗಿ ಗೈಡೆನ್ಸ್ ಕೊಟ್ರಿ ಅಂದರೆ ಅಲ್ಲಿಗೂ ಉಳ್ಕಲ್ಲಾಗಲ್ಲ. ಅದ್ರ ಜೊತೆಗೆ ಇದನ್ನು ಮಾಡೋದು ಬಿಟ್ಟು ಇವಾಗಿನ ಪೇರೆಂಟ್ಸ್ ಅನ್ಬೋದು, ಅಥವಾ ಪೇರೆಂಟ್ಸ್ಗಿಂತ ಗ್ರ್ಯಾಂಡ್ ಪೇರೆಂಟ್ಸು ಇವರು ತುಂಬ ಮುದ್ದು ಮಾಡಿ ಅವರಿಗೆ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಜಂಕ್ ಫುಡ್ಡು ಇದನ್ನು ತುಂಬ ಕೊಡ್ತಾರೆ. ಆ ಪ್ರೀತಿ ತೋರಿಸ್ಲಿಕ್ಕಂತ ಕೊಡ್ತಾರೆ. ಅವ್ರಿಗೆ ಇಂಟೆನ್ಷನ್ ಇರೋದು ಅಲ್ಲಿ ಹಾಳಾಗಲಿ ಅಂತಲ್ಲ. ಬಟ್ ಇದನ್ನು ಮಾಡ್ತಾ ಮಕ್ಕಳ ಹಲ್ಲುಗಳು ತುಂಬಾ ಡ್ಯಾಮೇಜ್ ಆಗ್ತಾ ಇದೆ. ಈಗ ಮ್ಯಾಕ್ಸಿಮಮ್ ನೋಡ್ತೀವಲ್ಲ ಈಗಿನ ಚಿಕ್ಕ ಮಕ್ಕಳಲ್ಲಿ ಕ್ಯಾವಿಟೀಸ್ ಅನ್ನೋದು ವೆರಿ ವೆರಿ ಕಾಮನ್. ಅದು ಕ್ಯಾವಿಟೀಸ್ ಏನಾಗುತ್ತೆ ಅಂದರೆ ಚಿಕ್ಕದಾಗ ಗೊತ್ತಾಗಲ್ಲ. ಆಮೇಲೆ ಮಿಲ್ಕ್ ಟೀತ್ ತುಂಬ ಸಾಫ್ಟಾಗಿರ್ತದೆ, ಬೇಗ ಕ್ಯಾವಿಟಿ ಸ್ಪ್ರೆಡ್ ಆಗುತ್ತೆ, ಬೇಗನೆ ಡೀಪ್ ಹೋಗುತ್ತೆ. ನಮ್ಮಲ್ಲಿ ಬರುವಂಥ ಪೇರೆಂಟ್ಸ್ ಮಕ್ಕಳು ಕರ್ಕೊಂಡು ಬರ್ತಾರೆ, ನೋಡ್ತೀವಿ, ಅವ್ರಿಗೆ ಪೇನ್ ಆದಮೇಲೆ ಗೊತ್ತಾಗುತ್ತೆ ಬರ್ತಾರೆ. ಅವಾಗ ಬಂದಾಗ ಈಗ ಸ್ಮಾಲ್ ಕ್ಯಾವಿಟೀಸ್ ನಾವು ಅದಕ್ಕೆ ಫಿಲ್ಲಿಂಗ್ ಮಾಡ್ಬೋದು, ತುಂಬ್ತೀವಿ, ಮುಂದೆ ಫರ್ದರ್ ಡ್ಯಾಮೇಜ್ ಆಗ್ಲಾರ್ದು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಈ ಕ್ಯಾವಿಟಿ ಆಗ್ಲಾರ್ದಂಗೆ ನಾವು ಪ್ರಿಕಾಷನ್ಸ್ ತೊಗೋಬೋದು. ಈಗ ಹೆಂಗೆ ನೀವು ವ್ಯಾಕ್ಸಿನೇಷನ್ ಅಂತ ಮಾಡ್ತಿಲ್ಲ, ಪ್ರತಿ ಒಂದಕ್ಕೂ ಒಂದೊಂದು ವ್ಯಾಕ್ಸಿನೇಷನ್ ಇದೆ. ಈವನ್ ಟೀತ್ಗೂ ವ್ಯಾಕ್ಸಿನೇಷನ್ ಅಂತ ಇದೆ. ಹೌದು, ವ್ಯಾಕ್ಸಿನೇಷನ್ ಅಂದರೆ ಅದು ನಾನು ವ್ಯಾಕ್ಸಿನೇಷನ್ ಅಂತ ಹೆಸರು ಕರಿತಾ ಇದ್ದೀನಿ. ವ್ಯಾಕ್ಸಿನೇಷನ್ ಅಂದರೆ ಇಟ್ಸ್ ಸಮಥಿಂಗ್ ಲೈಕ್ ಫ್ಲೋರೈಡ್ ಅಪ್ಲಿಕೇಶನ್. ಸೊ ಫ್ಲೋರೈಡ್ ಅಂತ ನೀವು ಅದನ್ನು ಅಪ್ಲಿಕೇಶನ್ ಮಾಡಿದ್ರೆ, ಅಥವಾ ಫ್ಲೋರೈಡ್ ಟೂತ್ಪೇಸ್ಟ್ ಸಿಗುತ್ತೆ, ಅಥವಾ ನಾವು ಡೆಂಟಿಸ್ಟ್ ಫ್ಲೋರೈಡ್ ಅಪ್ಲೈ ಮಾಡ್ತೀವಿ. ಅದನ್ನು ಅಪ್ಲೈ ಮಾಡೋದ್ರಿಂದ ಕ್ಯಾವಿಟೀಸನ್ನು ಆಲ್ಮೋಸ್ಟ್ 80% ಪ್ರಿವೆಂಟ್ ಮಾಡ್ಬೋದು. ಅದನ್ನು ಪ್ರಿವೆಂಟ್ ಮಾಡಬೇಕು. ಆಮೇಲೆ ಸ್ಟಾರ್ಟ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಡೆಂಟಿಸ್ಟ್ ಅಂತಾರೆ. ನೀವು ಅಗಲೆಲ್ಲ ನೀವು ಅಕಸ್ಮಾತ್ ನೀವು ಲೈಕ್ ಮಕ್ಕಳು ಬಾಯಿ ಚೆಕ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಕ್ಯಾವಿಟೀಸ್ ಆಗಿದೆ, ನಿಮಗೆ ಬ್ಲ್ಯಾಕ್ ಟಾಟ್ಸ್ ಆಗಿದೆ. ಇಮಿಡಿಯೇಟ್ಲಿ ಕರ್ಕೊಂಬಂದ್ರೆ ಅಂದರೆ ಅಷ್ಟೇ ನಾವು ಕ್ಲೀನ್ ಮಾಡಿ ಫಿಲ್ಲಪ್ ಮಾಡಿ ಸಿಂಪಲಾಗಿ ಮಾಡ್ತೀವಿ. ನೀವು ಪೇನ್ ಆದಮೇಲೆ ಕರ್ಕೊಂಡು ಬಂದ್ರಿ ಅಂದರೆ ಆವಾಗ ಮಕ್ಳಿಗೂ ಕಷ್ಟ, ಮಾಡೋರಿಗೂ ಕಷ್ಟ, ಪೇರೆಂಟ್ಸ್ ನೋಡೋರಿಗೂ ಕಷ್ಟ.
ಸೊ ಆ ಟೈಮಿಗೆ ಕರ್ಕೊಂಬರ್ತಾರೆ. ಆ ಟೈಮಲ್ಲಿ ನಾವು ಅದಕ್ಕೆ ರೂಟ್ ಕೆನಲ್ ಅಂತ ಮಾಡಬೇಕಾಗುತ್ತೆ. ರೂಟ್ ಕೆನಲ್ ಪಲ್ಪೆಕ್ಟಮಿ ಅಂತ ಕರಿತೀವಿ ಚಿಕ್ಕ ಮಕ್ಕಳಲ್ಲಿ. ಅಂಥ ಪ್ರೊಸೀಜರ್ ಮಾಡಬೇಕು. ಕೆಲವೊಂದ್ಸಲಿ ಅನಸ್ತೀಶಾ ಕೊಡಬೇಕು. ತುಂಬ ಕಷ್ಟದ ಕೆಲಸ ಅದು. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ನೋಡಿ, ಭಾಳ ಒಳ್ಳೆ ಮಾತನ್ನು ಹೇಳಿದರು. ಆ ಟ್ರೀಟ್ಮೆಂಟ್ ತೊಗೊಳ್ಳೋದು ಮಕ್ಕಳಿಗೂ ಕಷ್ಟ, ಆ ಟ್ರೀಟ್ಮೆಂಟ್ ತೊಗೊಳ್ಳೋದನ್ನು ನೋಡೋದು ಪೇರೆಂಟ್ಸ್ಗೂ ಕಷ್ಟ. ಹೀಗಾಗಿ ಈ ಥರ ಸಣ್ಣ ಸಣ್ಣ ಡಾಟ್ಗಳಾದರೆ, ಕ್ಯಾವಿಟಿಗಳು ಆಗ್ತಾ ಇದೆ ಅಂತ ಅನಿಸಿದರೆ, ಅಥವಾ ಸ್ವೀಟ್ ತಿಂತಾ ಇದೆ ನಿಮ್ಮ ಮಗು ಅಂತ ನಿಮ್ಗೆ ಗೊತ್ತಿದ್ದರೆ, ಮತ್ತು ಬ್ರಷ್ ಮಾಡಲ್ಲ ನೈಟ್ ಮಕ್ಕಳು ಯೂಶ್ವಲಿ, ಇದೆಲ್ಲ ಸಿಮ್ಟಮ್ಸ್ ಇದ್ದರೆ ಏನಾದರೂ ಸಮಸ್ಯೆ ಆಗಿರಬಹುದು ಅಂತಲೂ ಕೂಡ ಕರ್ಕೊಂಡು ಹೋಗ್ಬೇಕು ನೀವು, ನನ್ನ ಪ್ರಕಾರ. ಕರೆಕ್ಟಾ ಡಾಕ್ಟ್ರೆ? ಆ್ಯಕ್ಚುಲಿ ಜನ ವೆರಿ ಕಾಮನ್ಲಿ ಹೇಳ್ತಾರೆ ಬ್ರಷ್ ಟ್ವೈಸ್ ಎ ಡೇ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಡೋಂಟ್ ಬ್ರಷ್ ಟ್ವೈಸ್ ಎ ಡೇ, ಬ್ರಷ್ ಒನ್ಸ್ ಎ ಡೇ ಆ್ಯಂಡ್ ಒನ್ಸ್ ಎಟ್ ನೈಟ್. ಓಕೆ, ಒನ್ಸ್ ಎಟ್ ನೈಟ್. ಓಕೆ. ಈಗ ಬೆಳಗ್ಗೆ ಕಾಮನಾಗಿ ಬ್ರಷ್ ಮಾಡ್ತಾರೆ. ಅದಕ್ಕಿಂತ ಮುಖ್ಯ ಅಂದರೆ ನೈಟ್ ಬ್ರಷ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಬೆಳಗ್ಗೆ ಬ್ರಷ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಯು ಶುಡ್ ಹ್ಯಾವ್ ಎನ್ ಹ್ಯಾಬಿಟ್ ಆಫ್ ಬ್ರಷಿಂಗ್ ಎಟ್ ನೈಟ್. ನೀವು ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕಂಪಲ್ಸರಿ ಬ್ರಷ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬೆಳಗ್ಗೆನೂ ಮಾಡಿ, ಜನರ ಹತ್ರ ಹೋಗಬೇಕು, ನೀವು ಮಾತಾಡಬೇಕು, ಹಿಂಗೆ ಬೆಳಗ್ಗೆನೂ ಮಾಡಿ, ಬಟ್ ನೈಟ್ ಮಾತ್ರ ವಿದೌಟ್ ಫೇಲ್ ಮಾಡಿ. ಯಾಕೆಂದರೆ ಯೂಶ್ವಲಿ ಬೆಳಗ್ಗೆ ಮಾಡ್ತೀವಿ, ನೈಟನ್ನು ನಾವು ಅವಾಯ್ಡ್ ಮಾಡ್ತೀವಿ, ನೀರು ಕುಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ, ಈ ಥರದ್ದೆಲ್ಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರು ತುಂಬ ವಿಚಾರಗಳನ್ನ ನಮಗೆ ಹೇಳಿದರು. KDC ಖುಷಿ ಡೆಂಟಲ್ ಕಾರ್ಪೊರೇಷನ್ ಅವರ RR ನಗರದಲ್ಲಿದೆ ಮತ್ತು ಬೆಂಗಳೂರಿನಾದ್ಯಂತ ಇದೆ, ಕರ್ನಾಟಕದಾದ್ಯಂತ ಅವರ ಕ್ಲಿನಿಕ್ಗಳಿದೆ. ಸೊ ಅದರೆಲ್ಲ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಹಾಕಿದ್ದೀನಿ. ಎಲ್ಲೆಲ್ಲಿ ನಿಮ್ಗೆ ಹತ್ತಿರ ಆಗುತ್ತೆ ಅಲ್ಲಿ ನೀವು ಹೋಗಿ ಅಂತ ಹೇಳ್ತಾ, ಮತ್ತು ಮುಖ್ಯವಾಗಿ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕೆಲವೊಂದು ಸಲ ನಮಗೆ ಪ್ರೈಮರಿ ವಿಚಾರಗಳೇ ಗೊತ್ತಿರಲ್ಲ, ಅಂದರೆ ಬೇಸಿಕ್ ವಿಚಾರಗಳು ಕೂಡ ಗೊತ್ತಿರಲ್ಲ. ಹೀಗಾಗಿ ಇದೆಲ್ಲ ಗೊತ್ತಿದೆಯಲ್ವ ಅಂತ ಅನ್ಕೋಬೇಡಿ, ಎಷ್ಟೋ ಜನರಿಗೆ ಅದು ಕೂಡ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸರ್, ತುಂಬ ಥ್ಯಾಂಕ್ಸ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಅಷ್ಟೇ, ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ, ಅನುಮಾನಗಳೇನಾದರೂ ಉಳ್ಕೊಂಡಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು KDC ಇದಕ್ಕೆ ಈ ಒಂದು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಅದರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.